ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತರೊಂದಕ್ಕೆ ಸನ್ಮಾರ್ಗದಲ್ಲಿ ನಡೆಯಬೇಕಾದರೆ ನಮಗೆ ಗುರುವಿನ ಮಾರ್ಗದರ್ಶನ ಅವಶ್ಯಕತೆ ಎಂದು ನಾವು ಹೇಳುವುದನ್ನು ಕೇಳಿದ್ದೇವೆ. ಆದರೆ ಗುರುವನ್ನು ನಾವು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು? ಸದ್ಗುರುವಿನಲ್ಲಿ ನಾವು ಕಂಡುಕೊಳ್ಳಬೇಕಾದ ಅಂಶಗಳೇನು? ಎಲ್ಲಿ ಅವರನ್ನು ಹುಡುಕಿಕೊಂಡು ಹೋಗೋದು ಎಂಬ ಪ್ರಶ್ನೆ ನಮ್ಮನ್ನು ಕಾಡಬಹುದು. ಅದಕ್ಕಾಗಿ ನಾವು ಯಾವ ರೀತಿ ಶ್ರಮವನ್ನೂ ಪಡಬೇಕಾಗಿಲ್ಲ, ಎಲ್ಲಿಯೂ ಹುಡುಕಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಆತ್ಮಸಾಕ್ಷಿ ಎನ್ನುವುದು ಇದ್ದು ನಿತ್ಯ ಜೀವನದಲ್ಲಿ ನಮ್ಮ ಹೃದಯದ ಕಣ್ಣುಗಳಿಂದ ಗಮನವಿಟ್ಟು ಅವಲೋಕಿಸಿದರೆ ಸಾಕು, ನಾವು ಪ್ರತಿನಿತ್ಯ ಪಾಠವನ್ನು ಕಲಿಯುತ್ತಲೇ ಹೋಗಬಹುದು. ಉದಾಹರಣೆಗೆ ಹೇಳಬೇಕಂದರೆ, ನಾವು ನಮ್ಮ ಮಕ್ಕಳಲ್ಲೇ ಕಲಿಯಬಹುದಾದ ಗುಣಗಳಿವೆ. ಮಕ್ಕಳು ತಮ್ಮೊಂದಿಗೆ ಗೆಳೆತನವನ್ನು ಬೆಳೆಸಿಕೊಳ್ಳಲು ಹೋಗುವಾಗ ಅವರು ತನ್ನ ಸ್ನೇಹಿತ ಯಾವ ಜಾತಿ, ಯಾವ ಕುಲ ಎಂದು ತಿಳಿದುಕೊಳ್ಳುವುದಿಲ್ಲ. ಅದೇ ರೀತಿ ಶ್ರೀಮಂತ ಮನೆತನದವರೋ ಅಥವಾ ಕೆಳ ಅಂತಸ್ತಿನವರು ಎಂದು ತಿಳಿದುಕೊಂಡಿರುವುದಿಲ್ಲ. ತನಗೊಬ್ಬ ಆತ್ಮೀಯವಾಗಿ ಸ್ಪಂದಿಸಬಲ್ಲ ಗೆಳೆಯನೊಬ್ಬನು ಬೇಕೆಂದು ಬಯಸಿರುತ್ತಾರೆ. ಅದೇ ಮಗು ಬೆಳೆದಂತೆ ಅಜ್ಞಾನ ಅವನಲ್ಲಿ ಬೆಳೆದು ಗೆಳೆತನಕ್ಕಿಂತ ಮಿಕ್ಕ ವಿಷಯ ಗಳಿಸಿ ಹೆಚ್ಚು ಒತ್ತು ಕೊಟ್ಟು ಅಂಧಾಕಾರದತ್ತ ಮುನ್ನಡೆಯುತ್ತಾನೆ. ಇದರಿಂದಲೇ ಮಕ್ಕಳನ್ನು ದೇವರಿಗೆ ಹೋಲಿಸಬಹುದು. ನಿತ್ಯ ಜೀವನದಲ್ಲಿ ನಾವು ಹಲವು ಕಾರ್ಯದಲ್ಲಿ ಭಾಗಿಯಾಗುತ್ತೇವೆ. ಬೇರೆ ಬೇರೆ ವ್ಯಕ್ತಿಗಳನ್ನು ನಾವು ಕಾಣುತ್ತೇವೆ. ವ್ಯಕ್ತಿತ್ವವನ್ನು ಗುರುತಿಸಿಕೊಂಡು ನಮ್ಮನ್ನು ಹೋಲಿಸಿಕೊಂಡು ನೋಡಿದಾಗ ನಾವು ಎಷ್ಟರ ಮಟ್ಟಿಗೆ ಸರಿ ತಪ್ಪುಗಳನ್ನು ಮಾಡುತ್ತಿದ್ದೇವೆ ಎಂದು ಗುರುತಿಸಿಕೊಳ್ಳಲು ನಾವು ಶಕ್ಯರಾಗಿರುತ್ತೇವೆ. ಇದನ್ನು ಗುರುತಿಸಿಕೊಳ್ಳಲು ಸಜ್ಜನರಲ್ಲಿ ಮಾತ್ರ ಎಂದು ಹೇಳಲಾಗುವುದಿಲ್ಲ. ದುರ್ಜನರಲ್ಲೂ ನಾವು ಗುರುತಿಸಿ ಉತ್ತಮವಾದ ಪಾಠವನ್ನು ನಾವು ಕಲಿಯಬಹುದಾಗಿದೆ. ನನ್ನ ಸಮಾನರಾರಿಲ್ಲ, ಎಲ್ಲವನ್ನು ಪಡೆದಿರುವ ನಾನು ಯಾರನ್ನೂ ಲಕ್ಷಿಸಬೇಕಾಗಿಲ್ಲ ಎಂದು ಅಂದುಕೊಂಡವ ಮದಾಂಧನಾಗುತ್ತಾನೆ. ಅಂಧಕಾರದಲ್ಲಿ ಅಹಂಕಾರಿಯಾಗಿ ನಡೆಯುವ ಅವನಿಗೆ ಮುಂದೆ ತಾನು ಎಡವಿ ಬೀಳುವುದೆಂಬ ಎಚ್ಚರಿಕೆ ಇರುವುದಿಲ್ಲ. ಯಾವತ್ತೂ ಯಾರೂ ನನಗಿಂತ ಉತ್ತಮವಾದ ಜೀವನ ನಡೆಸಬಾರದೆಂದು ಮತ್ಸರದಿಂದ ನಡೆಯುವವನ ಮನಸ್ಸು ಅಶುಚಿಯಾಗಿರುತ್ತದೆ. ಇದರಿಂದ ಬೇರೊಬ್ಬರಿಗೆ ಕೇಡು ಬಗೆಯಲು ಹೋಗಿ ತಾನು ಎಡವುತ್ತಾನೆ. ನಾನು, ನನ್ನದು, ನಮ್ಮವರು ಎಂದು ಅತಿಯಾದ ಪಾಮರವನ್ನು ನಾವು ಬೆಳೆಸಿಕೊಂಡಾಗ, ವಿಧಿ ಅದಕ್ಕೆ ಅಡ್ಡಕಾಲು ಹಾಕಿದಾಗ ಸಹಿಸಲಾಗದ ನೋವು ಬಾಧಿಸುತ್ತದೆ. ಇದರಿಂದ ನೆಮ್ಮದಿ, ಶಾಂತಿ ಭಂಗ ಉಂಟಾಗಿ ಅಸುಖಿಯಾಗುತ್ತಾನೆ. ಜೀವನವೇ ನಶ್ವರವಾಗಿರುವಾಗ ಮಿಕ್ಕ ವಿಷಯಗಳಲ್ಲಿ ಅತಿಯಾದ ಕಾಳಜಿ ವಹಿಸಿ ಮೋಹದಲ್ಲಿ ಬಂಧಿಸುವುದು ಅನಾವಶ್ಯಕ. ಏನೇ ಆಗಲಿ ಎಲ್ಲವೂ ವಿಧಿ ನಿಯಮ ಎಂದು ಅಂದುಕೊಂಡವನು ನಿರಾಳ ಮನಸ್ಸಿನವನಾಗಿ ನೆಮ್ಮದಿಯಾಗಿ ಸುಖಿಯಾಗಿರುತ್ತಾನೆ. ಕೆಲವರು ನಾನು ಮಾತ್ರ ಯಾರಿಗೂ ಯಾವ ರೀತಿ ಧರ್ಮವನ್ನೂ ಮಾಡುವುದಿಲ್ಲ, ನನಗೆ ಮಾತ್ರ ಎಲ್ಲರೂ ಮಾಡಬೇಕೆಂಬ ಬಯಕೆ ಇಟ್ಟುಕೊಂಡಿರುತ್ತಾನೆ. ಬೇರೊಬ್ಬರು ನಮಗೆ ಸಹಾಯ ಮಾಡಿಲ್ಲ ಎಂದು ಅಂದುಕೊಳ್ಳುವುದಕ್ಕಿಂತ ನಾವು ಬೇರೆಯವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಿದ್ದೇವೆ ಎಂದು ಯೋಚಿಸಬೇಕು. ಸಹಾಯ ಮಾಡುವ ಮನಸ್ಸಿದ್ದವರು ಸಹಾಯ ಪಡೆದವರಿಂದ ಯಾವ ರೀತಿ ಫಲಾಪೇಕ್ಷೆಯೂ ಇಲ್ಲದೆ ನಾವು ಮಾಡುತ್ತಿರುವುದು ದೇವರಿಗೆ ತೃಪ್ತಿ ತರುತ್ತದೆ ಎಂದು ಭಾವಿಸಿದರೆ ಸಾಕು. ಇದರಿಂದ ಬೇರೆಯವರಿಂದ ಹತಾಶೆ ಒಳಪಟ್ಟು ದುಃಖಿಸುವಂತಾಗುವುದಿಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯತನವನ್ನು ಗುರುತಿಸಿಕೊಂಡಾಗ ನಾವು ಅದನ್ನು ನಮ್ಮ ಜೀವನದಲ್ಲಿ ಪ್ರವೇಶಿಸುವಂತೆ ಮಾಡಿಕೊಳ್ಳಬೇಕು. ದುರ್ಜನರಲ್ಲಿ ಕೆಟ್ಟ ಗುಣ ಗೋಚರಿಸಿದಾಗ ನಾವು ಎಂದಿಗೂ ಆ ರೀತಿ ಕೆಟ್ಟ ಗುಣವನ್ನು ಕಲಿಯಬಾರದು. ನಮಗೆ ಕೆಟ್ಟ ವ್ಯಕ್ತಿಯಿಂದ ನೋವಾದಾಗ ಬೇರೆಯವರು ನನ್ನಲ್ಲಿ ಆ ರೀತಿ ಗುಣಗಳು ಕಂಡುಕೊಳ್ಳದಂತೆ ಜಾಗ್ರತೆ ವಹಿಸಿಕೊಂಡು ತಿದ್ದಿಕೊಂಡು ನಡೆಯುವ ಮನಸ್ಸು ನಮ್ಮದಾದರೆ ನಾವು ನಿತ್ಯ ಜೀವನದಲ್ಲಿ ನಿತ್ಯ ವಸಂತವನ್ನು ಕಾಣುವವರಾಗಿರುತ್ತೇವೆ. ಮಂಜುನಾಥ್ ಎನ್ನುವರಿಗೆ ಶ್ರೀ ಬಾಬಾರವರು ಪ್ರತ್ಯಕ್ಷವಾಗಿ ದರ್ಶನ ಭಾಗ್ಯ ನೀಡಿ ಯಾವ ರೀತಿ ಅನುಗ್ರಹಿಸಿದ್ದಾರೆ ಎಂದು ತಿಳಿದುಕೊಳ್ಳೋಣ. ಶಿವಮೊಗ್ಗದ ನಿವಾಸಿ ಮಂಜುನಾಥ್ ರಾಜಾರಾಮ್ ಬುಕ್ ಹೌಸ್ನ ಮಾಲೀಕ. ಒಮ್ಮೆ ಇವರು ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾಗ ಇವರ ಪತ್ನಿ ರೇಖಾ ಅಂಗಡಿಯನ್ನು ನೋಡಿಕೊಳ್ಳಲು ಕುಳಿತಿದ್ದರು. ಆ ಸಮಯದಲ್ಲಿ ಶಿರ್ಡಿ ಸಾಯಿ ಬಾಬಾರವರಂತೆ ವೇಷವನ್ನು ಹೊಂದಿದ್ದ ವ್ಯಕ್ತಿಯೊಬ್ಬರು ಇವರ ಅಂಗಡಿಯ ಮುಂದೆ ಬಂದು ಜೈ ಬಾಬಾ ಎಂದು ಹೇಳಿದರಂತೆ. ಮಂದಹಾಸದಿಂದ ಅಂಗಡಿಯ ಮುಂದೆ ನಿಂತು ಆ ವ್ಯಕ್ತಿಯನ್ನು ನೋಡಿ ರೇಖಾರವರು ಏನು ಬೇಕಿತ್ತು ಎಂದು ಪ್ರಶ್ನಿಸಿದರಂತೆ. ಅದಕ್ಕೆ ಅವರು, ನನಗೆ ನಿಮ್ಮ ಯಜಮಾನರನ್ನು ನೋಡಬೇಕಿತ್ತು ಎಂದು ಉತ್ತರಿಸಿದ್ದಾರೆ. ಅದಕ್ಕೆ ರೇಖಾರವರು, ಸಂಜೆ 5:30ಕ್ಕೆ ಬನ್ನಿ, ಆ ಸಮಯದಲ್ಲಿ ಅವರು ಬಂದಿರುತ್ತಾರೆ ಎಂದು ಹೇಳಿ ಕಳಿಸಿದ್ದಾರೆ. ಸಂಜೆ 5:30 ಸರಿಯಾಗಿ ಆ ಅಪರಿಚಿತ ವ್ಯಕ್ತಿ ಮತ್ತೆ ಅಂಗಡಿಯ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ನಿಮ್ಮ ಹೃದಯದಲ್ಲಿ ಬಾಬಾ ನೆಲೆಸಿದ್ದಾರೆ ಎಂದು ಹೇಳಿದರಂತೆ. ನಾನು ಬಾಬಾ ಭಕ್ತನಲ್ಲ, ಇದು ನಿಮ್ಮ ಅನಿಸಿಕೆ ಇರಬಹುದು ಎಂದು ಮಂಜುನಾಥ್ ಉತ್ತರಿಸಿದ್ದಾರೆ. ಸ್ವಲ್ಪ ಸಮಯ ಏನನ್ನೂ ಮಾತನಾಡದೆ ಕುಳಿತ ನಂತರ ಹೇಳಿದರಂತೆ, ನಾಳೆ ನಾನು ನಿಮ್ಮ ಮನೆಗೆ ಬರುತ್ತೇನೆ ಎಂದು.
ಆಗಲಿ, ನಾಳೆ ಬೆಳಗ್ಗೆ ಉಪಹಾರಕ್ಕೆ ಬನ್ನಿ ಎಂದು ಮಂಜುನಾಥ್ ಕರೆದಿದ್ದಾರೆ. ಮರುದಿನ 9:30 ಜೈ ಬಾಬಾ ಎಂದು ಹೇಳುತ್ತಾ ಆ ವ್ಯಕ್ತಿ ಪ್ರತ್ಯಕ್ಷರಾಗಿದ್ದಾರೆ. ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ಅವಲಕ್ಕಿ ಉಪಹಾರವನ್ನು ನೀಡಿದ್ದಾರೆ. ಒಂದು ಚಿಟಿಕೆಯನ್ನು ಬಾಯಿಗೆ ಹಾಕಿಕೊಂಡು ನನಗೆ ಹೊಟ್ಟೆ ತುಂಬಿ ಹೋಯಿತು ಎಂದು ಹೇಳಿದರಂತೆ. ಒತ್ತಾಯ ಮಾಡಿದರೂ ಹೆಚ್ಚು ತೆಗೆದುಕೊಳ್ಳಲು ಇಷ್ಟಪಡಲಿಲ್ಲ. ನಂತರ ದಂಪತಿಗಳನ್ನು ಹತ್ತಿರ ಕರೆದು ಇಬ್ಬರಿಗೂ ಕೈಚಾಚಲು ಹೇಳಿದ್ದಾರೆ. ಪ್ರಸಾದವನ್ನು ಕೊಟ್ಟಿದ್ದೇನೆ, ಮುಚ್ಚಿಕೊಂಡು ನಂತರ ತೆರೆದು ನೋಡಿ ಎಂದು ಹೇಳಿದರಂತೆ. ಅದರಂತೆ ಹೂವಿನ ಪ್ರಸಾದ ಬೇರೆಯಾಗಿ ಮಾರ್ಪಟ್ಟಿತ್ತಂತೆ. ಆದರೆ ಬದಲಾದ ಪ್ರಸಾದ ಬೇರೆ ಪದಾರ್ಥವಾಗಿ ಕಂಡುಬಂದಿರುವುದನ್ನು ಯಾರಿಗೂ ಯಾವತ್ತೂ ಆ ದಂಪತಿಗಳು ತಿಳಿಸಬಾರದೆಂದು ತಿಳಿಸಿದರಂತೆ. ಅವರೊಂದಿಗೆ ತಂದಿದ್ದ ಜಪಮಾಲೆಯನ್ನು ಅವರು ಮುಷ್ಟಿಯಲ್ಲಿ ಬಂಧಿಸಿ ತೀರ್ಥವನ್ನು ಬರುವಂತೆ ಮಾಡಿ ಇಬ್ಬರಿಗೂ ಸೇವಿಸಲು ಕೊಟ್ಟಿದ್ದಾರೆ. ಇಬ್ಬರು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಮುಂದೆ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಅನಿರೀಕ್ಷಿತ ತಿರುವುಗಳನ್ನು ಕಾಣಲಿದ್ದೀರಿ. ಭಗವಂತನ ಆಶೀರ್ವಾದದಿಂದ ಉತ್ತಮವಾದ ಪ್ರಗತಿಯನ್ನು ಇಷ್ಟು ದಿನದಲ್ಲಿ ಪಡೆಯಲಿದ್ದೀರಿ ಎಂದು ತಿಳಿಸಿದ್ದಾರೆ. ದೈವ ಪುರುಷ ಮತ್ತೆ ಬರುವುದಾಗಿ ತಿಳಿಸಿ ಹೊರಟು ಹೋದರಂತೆ. ಅಪರಿಚಿತ ವ್ಯಕ್ತಿಯನ್ನು ಗೌರವದಿಂದ ಕಂಡು ಮನೆಗೆ ಆಹ್ವಾನಿಸುವುದಕ್ಕೆ ಭಯ, ಆತಂಕ ಉಂಟಾಗುತ್ತದೆ. ಆದರೆ ಬಂದಿದ್ದ ವ್ಯಕ್ತಿಯ ಸ್ವರೂಪ ಯಾರನ್ನೂ ಆಕರ್ಷಿಸುವಂತಹುದೇ. ನಾನು ನನಗೆ ತಿಳಿಯದಂತೆ ಅವರಿಗೆ ಮನಸೋತೆ. ನನ್ನ ಮನಸ್ಸಿಗೆ ಬಾಬಾನೇ ಬಂದಿರುವುದು ಎಂಬ ನಂಬಿಕೆ ಆ ಸಮಯದಲ್ಲಿ ಪ್ರೇರಣೆಯಾಯಿತು. ಅದು ಇಂದು ನಿಜ ಎಂದು ಸಾಬೀತುಪಡೆಯಲು ನನ್ನ ಜೀವನದಲ್ಲಿ ಪರಿವರ್ತನೆ ಉಂಟಾಗಿ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುತ್ತಿದ್ದೇನೆ. ಅವರು ಹೇಳಿದ ಮಾತು ಸತ್ಯವಾಗಿ ಪರಿಣಮಿಸಿದೆ. ಇದರಿಂದ ನಾನು ಅವರನ್ನು ಶ್ರೀ ಶಿರಡಿ ಬಾಬಾನೇ ಎಂದು ಖಚಿತವಾಗಿ ನಂಬುವಂತಾಗಿದೆ ಎಂದು ಹೇಳುತ್ತಾರೆ. ಮಂಜುನಾಥ್ರವರು ಗುರುವನ್ನು ಹುಡುಕಿಕೊಂಡು ಹೋಗಲಿಲ್ಲ. ಅವರ ಹೃದಯದಲ್ಲಿ ನೆಲೆಸಿ ಆಶೀರ್ವದಿಸಿದ್ದಾರೆ. ಅವರ ಜೀವನದಲ್ಲಿ ನಡೆದಿರುವ ಅಪರೂಪದ ಘಟನೆ ಎಂದಿಗೂ ಮರೆಯಲಾಗದಂತಹ ಅನುಭವ. ಓಂ ಶ್ರೀ ಸಾಯಿ ಪ್ರಣಾಮ್.